ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ನೋಡಿ, ನಾನಿದು ಪೆಪ್ಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಕಪ್ ಸಣ್ಣದವೆ ಮತ್ತು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ. ಇವೆರಡನ್ನೂ ನೆನೆಸೋಣ ಈಗ. ಸ್ವಲ್ಪ ನೆನೆಲಿ, ರುಬ್ಲಿಕ್ಕೆ ಸರಿ ಹೋಗುತ್ತೆ. ಒಂದು 5 ನಿಮಿಷ ನೆನೆಲಿ. ಈಗ ಜಾರಿಗೆ ನಾವು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕೋಣ. ಚೆನ್ನಾಗಿ ನೆಂದಿದೆ. ಜೊತೆಗೆ ಮೊಸರು, ಬಂದ್ಬಿಡೋಣ. ಬಂದಿದ್ದು ಈಗ ಇದಕ್ಕೆ ಉಪ್ಪು ಹಾಕುವ. ಸ್ವಲ್ಪ ಒಂದು ಚಿಟಕಿ ಸೋಡಾ, ಜಾಸ್ತಿ ಬೇಡ, ಒಂದು ಚಿಟಕಿ ಸಾಕು. ಇದನ್ನು ಕಲಸಿಟ್ಬಿಡೋಣ. ನಾವು ಬೇಗ ಮಾಡ್ಕೋಬೇಕು ಅಂದರೆ ದೋಸೆನ ಈ ಥರ ಮಾಡ್ಕೋಬೇಕು. ಈಗ ಒಂದು 5 ನಿಮಿಷ ನೆನೆಗೆ ಬಿಡೋಣ. ಇದ್ರ ಜೊತೆಗೆ ಒಂದು ಚಟ್ನಿ ರೆಡಿ ಮಾಡೋಣ, ಬನ್ನಿ. ಸುಲ್ಕೊಳ್ಳುವ. ಇದಕ್ಕೆ ಈಗ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಒಂಚೂರು ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, 2 ಕಾಳು, 2 ಎಲೆ, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು. ಇದನ್ನು ರುಬ್ಕೊಬರೋಣ ಈಗ. ನೋಡಿ, ನಾನು ರುಬ್ಕೊಬಂದೆ. ನಾನು ಮೆಣಸಿಕಾಯಿ ಹಾಕೋದು ಮರ್ತುಬಿಟ್ಟಿದ್ದೆ. ಒಣಮೆಣಸಿಕಾಯಿ ಎಲ್ಲ ಹಣ್ಣಾಗಿರೋ ಮೆಣಸಿಕಾಯಿ 2 ಹಾಕ್ಕೊಂಡಿದ್ದೀನಿ. ನಾನು ರುಬ್ಕೊಬಂದಿದ್ದೀನಿ. ಬೇಕು ಅಂದರೆ ಒಗ್ಗರಣೆ ಹಾಕೋಬೋದು, ಬೇಡ ಅಂದರೆ ಬೇಡ. ನಾನೇನು ಒಗ್ಗರಣೆ ಹಾಕ್ತಾಯಿಲ್ಲ. ಈಗ ದೋಸೆ ಸುಡೋಕೆ ಹೋಗೋಣ. 10 ನಿಮಿಷ ಆಯಿತು, ಹಿಂಗೆ ಬಂದಿದೆ. ಸಾಕು, ಇವಾಗ ದೋಸೆ ಹಾಕೋಣ. ಒಲೆ ಹಚ್ಚಿದ್ದೀನಿ. ಕಲ್ಕಾಯಿಲಿ ಎಣ್ಣೆ ಹಚ್ಕೊಂಡು
ನೋಡಿ ಯಾವ ಥರ ಬಂತು. ಸೇಮ್ ದೋಸೆ ಥರನೇ. ಬೇಕು ಅಂದರೆ ಅರ್ಜೆಂಟಾಗಿ ಇದೇ ಥರ ಮಾಡ್ಕೊಬೇಕು. ನಾವು ಮೇಲೆ ಮುಚ್ತೀವಿಲ್ಲ, ಏನು ಇದು ಮಾಡೋದೇನು ಬೇಡ. ದೋಸೆ ಆಯಿತು. ದೋಸೆ ಗಟ್ಟಿ ಚಟ್ನಿ, ಕಾಯಿ ಚಟ್ನಿ. ದೋಸೆ ನೋಡಿ ಹೇಗಾಗಿದೆ. ಅಕ್ಕಿದು ಮಾಡೋ ಥರನೇ ಇರುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಈ ಥರ ಮಾಡಿಕೊಂಡ್ರೆ. ರವೆ ಮತ್ತು ಅವಲಕ್ಕಿ, ಮೊಸರು ಇಷ್ಟ ಹಾಕಿ ಮಾಡಿದರೆ ಚೆನ್ನಾಗಿ ಬಂದಿದೆ ದೋಸೆ. ಸೂಪರಾಗಿದೆ. ಮಧ್ಯ ಮಾತಾಡೋಕ್ಕೆ ಸ್ವಲ್ಪ ಕಷ್ಟನೇ ನನಗೆ. ಟೇಸ್ಟು ಚೆನ್ನಾಗಿ ಬಂದಿದೆ ಅಂತ ನನಗೂ ಗೊತ್ತು, ಯಾಕೆಂದರೆ ನಾನು ಅವಾಗವಾಗ ಮಾಡ್ಕೋತಾ ಇರ್ತೀನಿ. ಸ್ವಲ್ಪ ಸಾಂಬಾರು ಇದೆ ಜೊತೆಗೆ ಸೇರಿಸಿ ತಿನ್ನುವ. ಜಾಸ್ತಿ ಟೈಮ್ ಇದೆಯಲ್ಲ, ನೀವು ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಬಂದಿದೆ, ದೋಸೆ ಥರನೇ ಬಂದಿದೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮನೇಲಿ. ಥ್ಯಾಂಕ್ ಯು. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.